ಹೈಕೋರ್ಟ್ ಅನುಮತಿ ಹಿನ್ನೆಲೆ ಅಸಮಾಧಾನ. ಮೇಲ್ಮನವಿ ಸಲ್ಲಿಕೆಗೆ ರಾಜ್ಯ ಖಾಸಗಿ ಸಾರಿಗೆ ಒಕ್ಕೂಟ ಮನವಿಯನ್ನ ಸಲ್ಲಿಸಿದೆ. ಸಾರಿಗೆ ಇಲಾಖೆಯ ಅಪರ ಮುಖ್ಯ ಆಯುಕ್ತರಿಗೆ ಮನವಿ ಸಲ್ಲಿಸಲಾಗಿದೆ. ಸಾರಿಗೆ ಇಲಾಖೆಯಿಂದ ಮೇಲ್ಮನವಿಯನ್ನ ಸಲ್ಲಿಸಬೇಕು ಅಂತ ಹೇಳಿ ಒತ್ತಾಯ ಕೂಡ ಕೇಳಿ ಬರ್ತಾ ಇದೆ. ರಾಜ್ಯ ಖಾಸಗಿ ಸಾರಿಗೆ ಒಕ್ಕೂಟದ ಜೊತೆಗೆ ಆಟೋ ಚಾಲಕರು ಆಗಮಿಸಿದ್ದಾರೆ. ಶಾಂತಿನಗರದ ಆಯುಕ್ತರ ಕಚೇರಿಗೆ ಕುಟುಂಬ ಸಮೇತರಾಗಿ ಆಗಮಿಸಿದ್ದಾರೆ. ಸಾರಿಗೆ ಇಲಾಖೆಯ ಅಪರ ಮುಖ್ಯ ಆಯುಕ್ತರಿಗೆ ಮನವಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಹೈಕೋರ್ಟ್ ಅನುಮತಿ ಹಿನ್ನೆಲೆ ಅಸಮಾಧಾನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಸಾರಿಗೆ ಇಲಾಖೆಯಿಂದ ಮೇಲ್ಮನವಿಯನ್ನ ಸಲ್ಲಿಸಬೇಕು ಅಂತ ಹೇಳಿ ಒಂದು ಕಡೆ ಒತ್ತಾಯ ಕೂಡ ಕೇಳಿ ಬರ್ತಾ ಇದೆ. ರಾಜ್ಯ ಖಾಸಗಿ ಸಾರಿಗೆ ಒಕ್ಕೂಟದ ಜೊತೆಗೆ ಆಟೋ ಚಾಲಕರು ಆಗಮಿಸಿದ್ದಾರೆ. ಹಾಗೆಯೇ ಶಾಂತಿನಗರದ ಆಯುಕ್ತರ ಕಚೇರಿಗೆ ಕುಟುಂಬ ಸಮೇತರಾಗಿ ಆಗಮಿಸಿದ್ದಾರೆ. ಸಾರಿಗೆ ಇಲಾಖೆಯ ಅಪರ ಮುಖ್ಯ ಆಯುಕ್ತರಿಗೆ ಮನವಿ ಸಲ್ಲಿಕೆಯನ್ನು ಕೂಡ ಮಾಡಲಾಗಿದೆ. ನೀವು ನೋಡ್ತಾ ಇರಬಹುದು ದೃಶ್ಯಾವಳಿಯಲ್ಲಿ ಕುಟುಂಬ ಸಮೇತರಾಗಿ ಆಟೋ ಚಾಲಕರು ಸೇರಿದಂತೆ ಎಲ್ಲರೂ ಕೂಡ ಮನವಿ ಸಲ್ಲಿಕೆಗೆ ಬಂದಿರುವಂಥದ್ದು. ಅಪರ ಮುಖ್ಯ ಆಯುಕ್ತರಿಗೆ ಮನವಿ ಸಲ್ಲಿಕೆಯನ್ನು ಮಾಡಲಾಗಿದೆ. ಸಾರಿಗೆ ಇಲಾಖೆಯಿಂದ ಮೇಲ್ಮನವಿಯನ್ನ ಸಲ್ಲಿಸಬೇಕು ಅಂತ ಹೇಳಿ ಒತ್ತಾಯ ಕೂಡ ಮಾಡ್ತಾ ಇದ್ದಾರೆ. ರಾಜ್ಯ ಖಾಸಗಿ ಸಾರಿಗೆ ಒಕ್ಕೂಟದ ಜೊತೆಗೆ ಆಟೋ ಚಾಲಕರು ಕೂಡ ಆಗಮಿಸಿದ್ದಾರೆ. ಶಾಂತಿನಗರದ ಆಯುಕ್ತರ ಕಚೇರಿಗೆ ಕುಟುಂಬ ಸಮೇತರಾಗಿ ಆಗಮಿಸಿ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಆಯ್ತಾ ವಿಷಯ ಇಷ್ಟೇ. ಸರ್ ಒಂಚೂರು ಹಿಂದೆ ಬನ್ನಿ, ಸ್ವಲ್ಪ ಹಿಂದೆ ಬನ್ನಿ ಸರ್. ಯಾವಾಗಲೂ ಇಲ್ಲಿ ಇರಬೇಕು ಕೈ ಇದ್ರ ಮೇಲೆ. ಸರ್ ಸ್ವಲ್ಪ ಹಿಂದೆ ಬನ್ನಿ ಸರ್, ನೀವು ಹಿಂದೆ ಬನ್ನಿ ಸರ್. ಸರ್ ಈಗ ಏನು ಉಚ್ಚ ನ್ಯಾಯಾಲಯ ದ್ವಿಸದಸ್ಯ ಪೀಠ ಬೈಕ್ ಟ್ಯಾಕ್ಸಿಗಳಿಗೆ ಒಂದು ರೂಲ್ಸನ್ನು ಫ್ರೇಮ್ ಮಾಡಿ ಅಂತ ಹೇಳ್ಬಿಟ್ಟು ಆದೇಶವನ್ನು ಹೊರಡಿಸಿದೆ ಸರ್ಕಾರಕ್ಕೆ. ಅದೇ ರೀತಿಯಲ್ಲಿ ಬೈಕ್ಗಳನ್ನು ನೀವು ಯಾವ ರೀತಿ ಕನ್ಸಿಡರೇಷನ್ ಮಾಡಬೇಕು ಅನ್ನೋವಂಥದ್ದು ಅವರೆಲ್ಲೂ ಸ್ಪೆಸಿಫೈ ಮಾಡಿಲ್ಲ. ಮತ್ತು ಮೋಟಾರ್ ವೆಹಿಕಲ್ ಆ್ಯಕ್ಟ್ ಪ್ರಕಾರ ಮೋಟಾರ್ ಸೈಕಲ್ ಅಂತಿದೆಯೇ ಹೊರತು ಮೋಟಾರ್ ಕ್ಯಾಬ್ ಅಂತೇಳ್ಬಿಟ್ಟು ಮೋಟಾರ್ ಸೈಕಲನ್ನು ಕ್ಯಾಬ್ ಅಂತೇಳಿ ಕನ್ಸಿಡರ್ ಮಾಡಿಲ್ಲ. ಎಲ್ಲೋ ಒಂಥರ ಡೆಫಿನೇಷನ್ಗಳನ್ನು ಉಲ್ಲೇಖ ಮಾಡುವಲ್ಲಿ ನಮ್ಮ ಉಚ್ಚ ನ್ಯಾಯಾಲಯ ಎಡವಟ್ಟನ್ನು ಮಾಡಿದೆ. ಅದನ್ನು ಬಿಟ್ಟು ಇವತ್ತು ನಮ್ಮ ರಾಜ್ಯ ಸರ್ಕಾರ ಇವತ್ತು ತಮಗೆಲ್ಲ ಗೊತ್ತಿದೆ ಸುರಕ್ಷತೆ ದೃಷ್ಟಿಯಿಂದ ಒಂದು ರಿಪೋರ್ಟನ್ನು ಸಲ್ಲಿಸಿತ್ತು. ಈ ರಿಪೋರ್ಟನ್ನು ಕೂಡ ಇವತ್ತು ಉಚ್ಚ ನ್ಯಾಯಾಲಯ ಗಣನೆಗೆ ತೆಗೆದುಕೊಂಡಿಲ್ಲ. ಅದೇ ರೀತಿಯಲ್ಲಿ ಚಾಲಕರ ಸಂಘಟನೆಗಳ ಪರ ನಾನು ಕೂಡ ಮನವಿ ಮಾಡಿದ್ವಿ. ನಮ್ಮ ಮನವಿಯನ್ನು ಲಿಖಿತ ರೂಪದಲ್ಲಿ ನಮ್ಮ ಆರ್ಗ್ಯುಮೆಂಟ್ಸನ್ನು ಕೂಡ ನಾವು ಸಲ್ಲಿಸಿದ್ವಿ. ಅದನ್ನು ಕೂಡ ಗಣನೆಗೆ ತೆಗೆದುಕೊಂಡಿಲ್ಲ. ಎಲ್ಲ ಒಂದು ರೀತಿಯಲ್ಲಿ ಮೋಟಾರ್ ವೆಹಿಕಲ್ ಆ್ಯಕ್ಟಲ್ಲಿ ಇರ್ತಕ್ಕಂಥ ಕೆಲವೊಂದು ಅಂಶಗಳನ್ನು ಕೂಡ ಈವನ್ ಸುಪ್ರೀಂ ಕೋರ್ಟು ಗಣನೆಗೆ ತೆಗೆದುಕೊಂಡಿರ್ತಕ್ಕಂಥ ಕೆಲವೊಂದು ಅಂಶಗಳನ್ನು ಕೂಡ ಈ ಒಂದು ಜಡ್ಜ್ಮೆಂಟಲ್ಲಿ ಗಣನೆಗೆ ತೆಗೆದುಕೊಳ್ಳದೆ ಇರತಕ್ಕಂಥದ್ದು ಜಡ್ಜ್ಮೆಂಟಲ್ಲಿ ಎದ್ದು ಕಾಣ್ತಾ ಇದೆ. ಪ್ರೈಮಾ ಫೇಸೆ ಇದನ್ನು ಅಪೀಲಿಗೆ ಹೋಗಬೇಕಾದಂಥ ಒಂದು ಪ್ರಕರಣ ಆಗಿದೆ. ಮತ್ತು ಸಾರ್ವಜನಿಕ ಹಿತದೃಷ್ಟಿಯನ್ನು ಸಾರ್ವಜನಿಕ ಒಂದು ಹಿತವನ್ನು ಅವರ ಸುರಕ್ಷತೆಯನ್ನು ಕಾಪಾಡಬೇಕಾಗಿದ್ದು ಸರ್ಕಾರದ ಕೆಲಸ. ಆ ಕಾರಣದಿಂದ ಸಾರ್ವಜನಿಕ ಸುರಕ್ಷತೆ ಇವತ್ತು ಬೈಕ್ ಟ್ಯಾಕ್ಸಿಗಳಿಂದ ಅಪಾಯದಲ್ಲಿದೆ. ತಮಗೆಲ್ಲ ಗೊತ್ತಿದೆ, ಮೊನ್ನೆ ಜಸ್ಟ್ ರೀಸೆಂಟಾಗಿ 24ನೇ ತಾರೀಕು ಒಂದು ನಿಮ್ಹಾನ್ಸ್ ಒಂದು ರಿಪೋರ್ಟನ್ನು ಕೊಟ್ಟಿದೆ. ಆ ರಿಪೋರ್ಟಲ್ಲಿ 70% ಬೈಕ್ ಮನವಿ ಕೊಟ್ಟಿದ್ದಾರೆ. ಇವರು ಈಗ ಹೈಕೋರ್ಟ್ ಅವರ ಆದೇಶದ ಇದನ್ನು ರೆಫರೆನ್ಸ್ ಮಾಡಿ ನಾವು ಅದನ್ನು ಮುಂದಿನ ಕ್ರಮಕ್ಕೆ ಸರ್ಕಾರಕ್ಕೆ ಕಳಿಸ್ಕೊಡ್ತೇವೆ. ಅದು ಸರ್ಕಾರದ ಹಂತದಲ್ಲೇ ತೀರ್ಮಾನ ಆಗಬೇಕಾಗಿರುತ್ತೆ. ಅವ್ರ ಗಮನಕ್ಕೆ ಇವ್ರು ಕೊಟ್ಟಿರೋಂಥ ಮನವಿನ ನಾವು ಮುಂದಿನ ಕ್ರಮಕ್ಕೆ ಸರ್ಕಾರಕ್ಕೆ ಕಳಿಸ್ಕೊಡ್ತೇವೆ. ಮನವಿ ಕೊಟ್ಟಿದ್ದಾರೆ. ಇವರು ಈಗ ಹೈಕೋರ್ಟ್ ಅವರ ಆದೇಶದ ಇದನ್ನು ರೆಫರೆನ್ಸ್ ಮಾಡಿ ನಾವು ಅದನ್ನು ಮುಂದಿನ ಕ್ರಮಕ್ಕೆ ಸರ್ಕಾರಕ್ಕೆ ಕಳಿಸ್ಕೊಡ್ತೇವೆ. ಅದು ಸರ್ಕಾರದ ಹಂತದಲ್ಲೇ ತೀರ್ಮಾನ ಆಗಬೇಕಾಗಿರುತ್ತೆ. ಅವ್ರ ಗಮನಕ್ಕೆ ಇವ್ರು ಕೊಟ್ಟಿರೋಂಥ ಮನವಿನ ನಾವು ಮುಂದಿನ ಕ್ರಮಕ್ಕೆ ಸರ್ಕಾರಕ್ಕೆ ಕಳಿಸ್ಕೊಡ್ತೇವೆ. ಮನವಿ ಕೊಟ್ಟಿದ್ದಾರೆ. ಇವರು ಈಗ ಹೈಕೋರ್ಟ್ ಅವರ ಆದೇಶದ ಇದನ್ನು ರೆಫರೆನ್ಸ್ ಮಾಡಿ ನಾವು ಅದನ್ನು ಮುಂದಿನ ಕ್ರಮಕ್ಕೆ ಸರ್ಕಾರಕ್ಕೆ ಕಳಿಸ್ಕೊಡ್ತೇವೆ. ಅದು ಸರ್ಕಾರದ ಹಂತದಲ್ಲೇ ತೀರ್ಮಾನ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಣೇಶ್ ಹೆಗಡೆ. ಗಣೇಶ್, ಈಗ ನೋಡಿ ಮೊನ್ನೆ ತಾನೇ ಬೈಕ್ ಟ್ಯಾಕ್ಸಿಗೆ ಹೈಕೋರ್ಟ್ ಅನುಮತಿಯನ್ನ ಕೊಡ್ತು. ಈಗ ಅನುಮತಿಯನ್ನ ಕೊಟ್ಟಂತಹ ಬೆನ್ನಲ್ಲೇ ಈಗ ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಾರೆ. ಯಾತಕ್ಕೋಸ್ಕರ ಈ ಅಸಮಾಧಾನ ಅಂತ? ಹೈಕೋರ್ಟ್ ಅನುಮತಿಯನ್ನು ನೀಡಿತು. ಕಾಮನ್ ಆಗಿ ಯಾರು ಬೇಕಾದ್ರೂ ಕೂಡ ಅಂದ್ರೆ ವೈಟ್ ಬೋರ್ಡ್ ಇರುವಂತಹ ಪ್ರತಿಯೊಬ್ಬ ವಾಹನ ಸವಾರರು ಅಥವಾ ವಾಹನ ಮಾಲೀಕರು, ಬೈಕ್ ಮಾಲೀಕರು ಈ ತರ ಒಂದು ಕಮರ್ಷಿಯಲ್ ಆಗಿ ಓಡಿಸುವಂತದ್ದು. ಅದಕ್ಕೆ ಹೈಕೋರ್ಟ್ ಒಂದಿಷ್ಟು ಷರತ್ತುಗಳನ್ವಯ ಅನುಮತಿಯನ್ನು ನೀಡಿತು. ರಾಜ್ಯ ಸಾರಿಗೆ ಇಲಾಖೆ ಕೂಡ ಈ ಬಗ್ಗೆ ನಿಯಮಾವಳಿಗಳನ್ನ ರೂಪಿಸಿ ಅನ್ನುವಂತಹ ಸೂಚನೆಯನ್ನು ನೀಡಿತ್ತು. ಇದರಿಂದ ಆಗುವಂತಹ ಏನು ಒಂದ್ ರೀತಿಯಲ್ಲಿ
ಆಟೋದವರಿಗೆ ಬಿಸ್ನೆಸ್ ಹಾಳಾಗುತ್ತೆ, ಕ್ಯಾಬ್ದವರಿಗೆ ಬಿಸ್ನೆಸ್ ಹಾಳಾಗುತ್ತೆ. ಹಾಗೇನೆ ಬೇರೆ ಬೇರೆ ಕಮರ್ಷಿಯಲ್ ಆಕ್ಟಿವಿಟೀಸ್ ಅಂದ್ರೆ ಲಘು ವಾಹನಗಳು ಏನಿರ್ತಾರೆ ಅವೆಲ್ಲರಿಗೂ ಕೂಡ ಒಂದು ಈ ಬೈಕ್ ಟ್ಯಾಕ್ಸಿಗೆ ಓಡಾಡಕ್ಕೆ ಅನುಮತಿ ಕೊಟ್ಟಿರುವಂತದ್ದು ಸಾಕಷ್ಟು ನಷ್ಟವಾಗುತ್ತೆ. ಜೀವನಕ್ಕೆ ಇದ್ದಂತಹ ಒಂದಿಷ್ಟು ದಾರಿಗಳು ಕ್ಲೋಸ್ ಆಗುತ್ತೆ ಅನ್ನುವಂತಹ ಅಸಮಾಧಾನ ಇಟ್ಕೊಂಡು ಇವತ್ತು ಬೈಕ್ ಟ್ಯಾಕ್ಸಿ ಹಾಗೇನೆ ಬೈಕ್ ಟ್ಯಾಕ್ಸಿಯ ವಿರುದ್ಧ, ಬೈಕ್ ಟ್ಯಾಕ್ಸಿಗೆ ಅನುಮತಿ ನೀಡಿರುವಂತಹ ವಿರುದ್ಧ ಮೇಲ್ಮನವಿಯನ್ನು ಸಲ್ಲಿಕೆ ಮಾಡಬೇಕು ಅಂತ ಹೇಳಿ ಈಗ ಆಟೋ ಯೂನಿಯನ್ ಹಾಗೇನೆ ಬೇರೆ ಬೇರೆ ಯೂನಿಯನ್ಗಳು, ಸಾರಿಗೆ ಇಲಾಖೆ, ಖಾಸಗಿ ಸಾರಿಗೆ ಒಕ್ಕೂಟಗಳು ಏನಿದೆ ಎಲ್ಲರೂ ಕೂಡ ಹೋಗಿ ಸಾರಿಗೆ ಇಲಾಖೆ ಆಯುಕ್ತರ ಅಥವಾ ಅಧಿಕಾರಿಗಳ ವರ್ಗವನ್ನ ಭೇಟಿ ಮಾಡಿ ಮನವಿ ಈಗಾಗಲೇ ಹೈಕೋರ್ಟ್ ನ ದ್ವಿಸದಸ್ಯ ಪೀಠ ಏನು ಆದೇಶವನ್ನು ನೀಡಿತು ಅದನ್ನ ಪ್ರಶ್ನಿಸಿ ಸರ್ಕಾರ ಮೇಲ್ಮನವಿ ಹೋಗ್ಬೇಕು. ಇಲ್ಲ ಅಂತಂದ್ರೆ ನಾವು ಮುಂದಿನ ದಿನಗಳಲ್ಲಿ ಕಾನೂನಾತ್ಮಕ ಹೋರಾಟವನ್ನು ಮಾಡಬೇಕಾಗುತ್ತೆ ಅನ್ನೋ ಎಚ್ಚರಿಕೆಯನ್ನ ನೀಡಿರುವಂತದ್ದು. ಓಕೆ, ಥ್ಯಾಂಕ್ ಯು ಗಣೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.